ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕದ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಲಾಗ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕದ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಲಾಗ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ನಿರ್ಣಯ ತೆಗೆದುಕೊಂಡಿದ್ದಾರೆ. ಟಿವಿಕೆ ಸರ್ಕಾರದ ಮೊದಲ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆ ಅನುಷ್ಠಾನಗೊಂಡ್ರೆ ತಮಿಳುನಾಡಿನ ರೈತರ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ. ಯೋಜನೆಯನ್ನ ತಡೆಯಲು ಸರ್ಕಾರ ಅಗತ್ಯ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಲ್ಲಿನ ರಾಜ್ಯಪಾಲರು ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಈಗಾಗಲೇ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ರಾಜ್ಯಪಾಲರು ಹೇಳಿದ್ದೇನು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಜ್ಯಪಾಲರು ಅಂತ ನೋಡೋದಾದ್ರೆ, ಕಾವೇರಿ ಜಲಾನಯನ ಪ್ರದೇಶವು ತಮಿಳುನಾಡಿನ ಅನ್ನದಾತ ಪ್ರದೇಶ. ಈ ಭಾಗದ ರೈತರು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಕಾವೇರಿ ನೀರನ್ನ ಬಳಸುವ ಹಕ್ಕು ಅನಾದಿ ಕಾಲದಿಂದಲೂ ಕೂಡ ನಮಗಿದೆ, ಆ ಹಕ್ಕು ನಮಗಿದೆ ಅಂತ ಹೇಳಿ ತಮಿಳುನಾಡಿನ ರಾಜ್ಯಪಾಲರೇನಿದ್ದಾರೆ ಅವರು ಹೇಳಿರುವಂತದ್ದು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ ಹಿನ್ನೆಲೆ ಮೇಕೆದಾಟು ಯೋಜನೆ ನಮ್ಮ ಕರ್ತವ್ಯವಾಗಿದೆ ಅಂತ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ ಹಿನ್ನೆಲೆ ಮೇಕೆದಾಟು ಯೋಜನೆ ನಮ್ಮ ಕರ್ತವ್ಯ ಆಗಿದೆ. ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಾವು ತಮಿಳುನಾಡಿಗೆ ಏನು ನೀರು ಕೊಡಬೇಕೋ ಅದನ್ನ ನಾವು ಕೊಡ್ತೇವೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿಂದ ಈಗಾಗಲೇ ಖ್ಯಾತಿಯನ್ನ ತೆಗೆಯಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವರಿಗೆ ಏನು ಕೊಡಬೇಕೋ ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಮೊದಲು ನೀರು ಸಂಗ್ರಹವನ್ನ ಮಾಡಿಕೊಂಡು ಅದಾದ ಬಳಿಕ ಅವರಿಗೆ ನಾವು ನೀರನ್ನ ಕೊಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲಾ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡಕ್ಕಾಗ್ತದೆ. ನಮ್ಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟ್ ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನ್ ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು. ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿವೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಅವಕಾಶ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರೂಪೇಶ್, ತಮಿಳುನಾಡಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಈ ಮೇಕೆದಾಟು ಖ್ಯಾತೆ ಏನಿದೆ ಅದು ಮಾತ್ರ ಬದಲಾಗಲ್ಲ ಅನ್ಸುತ್ತೆ. ಅಲ್ಲಿನ ರಾಜ್ಯಪಾಲರು ಹೇಳಿದ್ದೇನು, ಡಿಕೆ ಶಿವಕುಮಾರ್ ಏನ್ ರಿಯಾಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಇಲ್ಲಿಗ ಸದ್ಯಕ್ಕೀಗ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಮೇಕೆದಾಟು ಅನ್ನ ನಿರ್ಮಾಣ ಮಾಡಬಾರದು ಅಂತ ಹೇಳಿ ತಮಿಳುನಾಡು ಸರ್ಕಾರ ಒಂದು ನಿರ್ಣಯವನ್ನು ಹೊರಡಿಸಿದೆ. ಈ ನಿರ್ಣಯ ಸಂಬಂಧಪಟ್ಟಂತೆ ಇಲ್ಲಿ ತಮಿಳುನಾಡು ರಾಜ್ಯಪಾಲರು ಮಾತಾಡಿದ್ದಾರೆ. ಈ ಒಂದು ಶತಮಾನದ ಅನ್ಯಾಯ ಅನ್ನುವಂಥದ್ದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಈಗ ಕೋರ್ಟ್ ಕೂಡ ಹೇಳಿದೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಜಲ ಆಯೋಗ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ಈ ತಮಿಳುನಾಡು ಅರ್ಜಿ ಹಾಕಿದ್ರು ಕೂಡ ಅರ್ಜಿಗೆ ಸೊಪ್ಪನ್ನು ಹಾಕಿರ್ಲಿಲ್ಲ. ಹೀಗಾಗಿ ಇದರ ಬೆನ್ನಲ್ಲೇ ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿರೋದ್ರಿಂದ ನಿರ್ಣಯ ಇಲ್ಲಿಗ ಎಷ್ಟು ಮಹತ್ವದಾಗುತ್ತೆ ಅನ್ನೋದು ಮತ್ತೊಂದು ವಿಚಾರ. ಆದ್ರೆ ಈಗ ಈ ನಿರ್ಣಯಕ್ಕೆ ಖಡಕ್ ಆಗಿರತಕ್ಕ ತಿರುಗೇಟನ್ನು ರಾಜ್ಯ ಕೂಡ ಕೊಡ್ತಾ ಇದೆ. ಅದೇ ರೀತಿಯಾಗಿ ಇದು ಡಿಕೆ ಶಿವಕುಮಾರ್ ಅವರು ಈ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಇದು ಕೇವಲ ಡಿಕೆ ಶಿವಕುಮಾರ್ ಅವರ ಯೋಜನೆ ಅಲ್ಲ, ಡಿಕೆ ಶಿವಕುಮಾರ್ ಅದೇವು ಕೂಡ ಅಲ್ಲ, ಇದು ಪಕ್ಷದ ಒಂದು ಕರ್ತವ್ಯ ಅಥವಾ ಸರ್ಕಾರದ ಒಂದು ಕರ್ತವ್ಯ ಅಂತ ಹೇಳಿ ಹೇಳಿಕೊಂಡಿದ್ದಾರೆ. ಅದೇ ರೀತಿ ಕುಡಿಯ ನೀರು ಯೋಜನೆ, ಯಾಕಂದ್ರೆ ಕುಡಿಯ ನೀರಿನ ಯೋಜನೆ ಎಲ್ಲರೂ ಕೂಡ ಒಂದು ಅಡೆತಡೆಯನ್ನು ಹಾಕಬಾರ್ದು. ಯಾಕಂತ ಹೇಳಿ ನೀರು ಇಲ್ಲಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಈ ಕುಡಿಯ ನೀರು ಯೋಜನೆಗೆ ಎಷ್ಟು ತಮಿಳುನಾಡು ಸರ್ಕಾರ ಸಾಕಷ್ಟು ಖ್ಯಾತ
ನೀರನ್ನು ತೆಗಿತಾ ಇದೆ. ಆದ್ರೆ ಈಗ ಮಳೆಗಾಲದಲ್ಲಿ ಒಂದಿಷ್ಟು ಟಿಎಂಸಿ 400 ಟಿಎಂಸಿ ಹೆಚ್ಚು ನೀರು ಸಮುದ್ರಕ್ಕೆ ಹರಿದು ಪೋಲಾಗುತ್ತೆ. ಹೀಗಾಗಿ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಈಗ ತಮಿಳುನಾಡಿಗೂ ಇಲ್ಲ ಅಥವಾ ಕರ್ನಾಟಕಕ್ಕೂ ಇಲ್ಲ. ಸಮಾನಾಂತರ ಜಲಾಶಯನ ಕಟ್ಟಿದ್ರೆ ಮಾತ್ರ ಇಲ್ಲಿಗ ಆ ಒಂದು ನಿರ್ಣಯವನ್ನ ಅಥವಾ ಆ ನೀರನ್ನ ಬಳಸ್ಕೊಳ್ಬಹುದು. ಆದ್ರೆ ತಮಿಳುನಾಡು ಕೂಡ ಇದು ಪ್ರಯೋಜನ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರೆ ತಮಿಳುನಾಡು ಕೂಡ ಅಲ್ಲಿಂದ ನೀರನ್ನು ಹರಿಸಲಿಕ್ಕೆ ಸಾಧ್ಯ, ಅಥವಾ ನೀರನ್ನ ಶೇಖರಣೆ ಮಾಡಿದ್ರೆ ಮಳೆ ಬರದೇ ಇದ್ದಾಗ ಅಥವಾ ಈಗ ಮಳೆ ಬಂದಾಗ ನೀರು ಸಂಗ್ರಹ ಮಾಡಿ ಮಳೆ ಬರದೇ ಇದ್ದಾಗ ನೀರು ಹರಿಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಹೀಗಾಗಿ ತಮಿಳುನಾಡಿಗೆ ಎಷ್ಟು ಪಾಲನ್ನು ಹರಿಸಬೇಕು ಅದನ್ನು ಹರಿಸ್ತೇವೆ. ಆದ್ರೆ ಈ ಒಂದು ಅಣೆಕಟ್ಟಿಗೆ ರಾಜಕೀಯ ಮಾಡೋದು ಬೇಡ. ಹೀಗಾಗಿ ತಮಿಳುನಾಡಿನ ಸಿಎಂ ವಿಜಯ್ ಕೂಡ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಹೀಗಾಗಿ ಯೋಜನೆಯನ್ನು ಮಾಡೇ ತೀರ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡು ಪದೇ ಪದೇ ಖ್ಯಾತಿಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ತಮಿಳುನಾಡು ಇದನ್ನ ರಾಜಕೀಯ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದೆ. ಆದ್ರೆ ಕರ್ನಾಟಕದವ್ರು ಹೇಳ್ತಿರೋದು ಇದು ಎಲ್ಲ ರಾಜಕೀಯದ ಪ್ರಶ್ನೆ ಅಲ್ಲ, ಜೀವನದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಜನಸಂಖ್ಯೆ ಮೊದಲು 1 ಕೋಟಿ ಇತ್ತು, ಈಗ ಹತ್ತತ್ರ 2 ಕೋಟಿ. ಉದಾಹರಣೆ ಬೆಂಗಳೂರು ಗ್ರಾಮಾಂತರ ಭಾಗವನ್ನು ಸೇರ್ಕೊಂಡು ಕೂಡ 2 ಕೋಟಿ ಹತ್ತತ್ರ ಜನಸಂಖ್ಯೆ ಇದೆ. ಹೀಗಾಗಿ ಅವರಿಗೆಲ್ಲ ನೀರು ಕೊಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಡೆತಡೆ ಮಾಡಬಾರದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈಗ ಜಲ ಆಯೋಗ ಕೂಡ ಈ ಯೋಜನೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟ ನಿರ್ಧಾರ ಕೊಟ್ಟರೆ ಈ ಒಂದು ಯೋಜನೆ ಆದಷ್ಟು ಬೇಗ ಆರಂಭವಾಗುತ್ತೆ. ತೇಜಸ್ವಿನಿ. ಓಕೆ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.